ಭಾಳ ಇಂಪಾರ್ಟೆಂಟು ಈ ವಾಷರು. ಕೆಲವೊಂದು ಟೈಮಲ್ಲಿ ವಾಷರ್ ಕಟ್ಟಾಗಿ ಲೂಸಾಗಿ ಹಾರ್ಡಾದವಾಗ ಏನಾಗುತ್ತೆ ಅಂದರೆ ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಮಾಲ್ ಲೀಕೇಜ್ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ. ಈ ಥರ ಹೋಗ್ತಾ ಇರುತ್ತೆ, ಮೈನ್ಯೂಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಈ ಥರ ನಮ್ಮ ರೆಗ್ಯುಲೇಟರ್ ಹಾಕಿದೆ ಈ ಪ್ರಾಬ್ಲಮ್ ಬರುತ್ತೆ. ಅದೇ ನಮ್ಮ ಡಿವೈಸ್ ಹಾಕಿಬಿಟ್ರೆ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಇದ್ರ ಮೇಲೆ ನಮ್ಮ ರೆಗ್ಯುಲೇಟರ್ ಹಾಕ್ಕೊಂಡ್ಬಿಡೋದು, ಲೀಕ್ ಆಗಲ್ಲ. ಇವಾಗ ನೋಡಿ ವಾಷರ್ ಅಲ್ಲೇ ಇದೆ. ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಹಾಂ ನೋಡಿ, ಈ ಪೈಪ್ ಏನಾರು ಓಪನ್ ಆಯಿತು ಆಟೋಮೆಟಿಕ್ಲಿ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಬರೋಲ್ಲ. ಇನ್ ಕೇಸು ಈ ಪೈಪ್ ಏನಾರು ಡ್ಯಾಮೇಜ್ ಆಗಿ ಈ ಆನ್ ಸಿಸ್ಟಮಲ್ಲಿ ಪೈಪೇ ಡ್ಯಾಮೇಜ್ ಆದರೂ ಸಹಿತ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿಬಿಡುತ್ತೆ. ಇದಾದರೆ ಗ್ಯಾಸ್ ಆಫ್ ಮಾಡಬೇಕು, ಅದು ಇದು ಏನಿಲ್ಲ. ಒಂದು ಸಲ ಹಾಕಿಬಿಟ್ಬಿಟ್ರೆ ಮುಗಿದೋಯ್ತು. ನೆಕ್ಸ್ಟ್ ಸಿಲಿಂಡರ್ ಖಾಲಿವರೆಗೂ ನೀವು ಆನ್ ಆಫ್ ಏನು ಮಾಡೋದು ಬರೀ ಸ್ಟವ್ ಒಂದು ಆನ್ ಆಫ್ ಮಾಡ್ಕೊಂಡ್ರೆ ಸಾಕು. ಪ್ರೆಷರ್ ಗೊತ್ತಾಗುತ್ತೆ. ಇದರಲ್ಲಿ ಫುಲ್ ಇದ್ರೆ ಎಂಡ್ವರೆಗೂ ಬರುತ್ತೆ. ಗ್ರೀನಿಗೆ ಬಂದರೆ ಹಾಫ್, ರೆಡ್ಡಿಗೆ ಬಂದರೆ ರಿಸರ್ವ್ ಅಂತ. ಇವಾಗ ನೋಡಿ ಇಲ್ಲಿ 2 ಟೈಮ್ ಪ್ರೆಸ್ ಮಾಡಿದ ತಕ್ಷಣ ಪ್ರೆಷರ್ ಗೊತ್ತಾಗುತ್ತೆ. ಇದು ಆಲ್ಮೋಸ್ಟ್ ಆಲ್ ಫುಲ್ ಇದೆ, ಫುಲ್ ತೋರಿಸ್ತಾ ಇದೆ. ಇವಾಗ ಇದು ಓಪನ್ ಆಯ್ತಾ ಇಮಿಡಿಯೇಟ್ ಇಲ್ಲಿ ಏನಾಗುತ್ತೆ ಟ್ರಿಪ್ ಆಗಿಬಿಡುತ್ತೆ. ಗ್ಯಾಸ್ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಡಿವೈಸ್ ನೇಮ್ ಸರ್? ಡಿವೈಸ್ ನೇಮ್ ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ. ಬೇಕಿದ್ರೆ ಆ ನಂಬರ್ ಬೇಕಿದ್ರೆ ನೀವು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್.